ಯಾರಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ? I've never done anybody this wrong. ಪವಿತ್ರ ಫ್ರೆಂಡ್ ಅಂದ್ಕೊಂಡು ಮುಸ್ಕ್ ಹಾಕೊಂಡು ಒಬ್ಳು ನ್ಯೂಸಿಗೆ ಬಂದಿಲ್ಲಲ್ಲ, ಅವಳೇನಾದರೂ ಏನೋ ಅವಳಿಗೆ ಬೇಕಾದಾಗೆ ಒಂದ್ಸಲ ನನ್ನ ಮರ್ಯಾದೆ ಕಳೆದಾಗಿದೆ. ಮತ್ತೆ ಯಾಕೆ ಹೀಗೆ ಮಾಡ್ತಾಳೆ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಅಮೂಲ್ಯ ಲಾಯರ್ ಬರೋದು ಸ್ವಲ್ಪ ಲೇಟ್ ಆಗುತ್ತಂತೆ. ಲೇಟು ಅಂದರೆ ಎಷ್ಟೊತ್ತಾಗುತ್ತಣ್ಣ? ಏನು ತಪ್ಪು ಮಾಡಿದ್ರು ವೇದಾಂತಿಂಥ ಜಾಗದಲ್ಲಿ ಇರಬೇಕಾ? ಕಾಲ್ ಮಾಡಿದೆ, ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಹೇಳಿದ್ರು. ಮತ್ತೆ ಕಾಲ್ ಮಾಡಿದೆ, ಕನೆಕ್ಟ್ ಆಗ್ತಿಲ್ಲ. ಸರ್, ನಾನು ನಿಮ್ಮ ಹತ್ರ ಕೊನೆ ಸಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲ, ಯಾರು ಮಾಡ್ಕೋದ್ರು? ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ವೇದಾಂತ್ ತಪ್ಪು ಮಾಡೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವ್ರು ತುಂಬ ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿದ್ದಾರೆ ಸರ್. ಅವ್ರಿಗೊಂದು ರೆಪ್ಯುಟೇಷನ್ ಇದೆ. ಪ್ಲೀಸ್ ಅದನ್ನು ಹೀಗೆ ಮಣ್ಣು ಮಾಡಬೇಡಿ. ಇಂಥ ವಿಷಯ ಒಂದ್ಸಲ ನ್ಯೂಸಲ್ಲಿ ಬಂದರೆ ಮುಗೀತು. ಇವ್ರೇನೂ ತಪ್ಪು ಮಾಡಿಲ್ಲ ಅಂದರು ಇವ್ರ ಇಮೇಜ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಒಳ್ಳೆ ದೊಡ್ಡ ಬ್ಲೇಡ್ ಅಲ್ಲಮ್ಮ ನೀನು. ಆಗಿಂದ ಬೇಜಾನ್ ಗರ್ಗಸ ಆಗ್ತಾ ಇದೆಯಾ ಸರೋಜ? ಸರ್, ದಯವಿಟ್ಟು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಕೈ ಮುಗಿತೀನಿ ಪ್ಲೀಸ್ ಸರ್. ಸರೋಜ, ಮೊದಲು ಆಚೆ ಕರ್ಕೊಂಡೋಗು. ಇನ್ನೊಂದು 2 ನಿಮಿಷ ಇಲ್ಲೇ ಇದ್ರೆ ನನ್ನ ಕಿವಿಗೆ ಅಡ್ಡಿಲ್ಲ ಆಗ್ಬಿಡ್ತಾರೆ. ಸರ್, ಇಲ್ಲ, ನನ್ನ ಮಾತು ಕೇಳಿ ಸರ್. ಅದು ಮೇಡಮ್, ಬಿಡಿ ಮೇಡಮ್. ಸರ್, ನನ್ನ ಮಾತು ಕೇಳಿ ಸರ್. ವೇದಾಂತ್ ತುಂಬ ಒಳ್ಳೆಯವರು. Hey, just let her go. ಅವಳನ್ನ ಬಿಡಿ. Just let her go. Hey. ಅವಳೇನು ತಪ್ಪಿಲ್ಲ, ಅವಳ ಕಳ್ಸಿ. ಅವಳನ್ನ ಕಳ್ಸಕ್ಕೆ ಹೇಳಿ. ಅವ್ರಿಗೆ ಹೇಳ್ರಿ, ಅವಳನ್ನ ಕಳ್ಸೋದಕ್ಕೆ ಹೇಳಿ. ಯಾರಿವನೋ ಅಗ್ರಜ, ನಿಂಗೇನು ಆಗಿಲ್ಲ ತಾನೆ? ರೀ, ಈಗ ನಡ್ಕೊಳ್ಳೋದು ನಿಮ್ ತಲೆ ಇಲ್ವಾ? Calm down, ವಿಕ್ರಾಂತ್. ಏನ್ ರಿಲ್ಯಾಕ್ಸು? ನಿನ್ನ ಹೀಗೆಲ್ಲ ನಡ್ಸ್ಕೊಳ್ತಿದಾರ? ನನ್ನಿಂದ ಇದನ್ನೆಲ್ಲ ನೋಡಕ್ಕಾಗಲ್ಲ ಅಗ್ರಜ. ಇದನ್ನೆಲ್ಲ ನೋಡ್ಕೊಂಡು ತಡ್ಕೊಂಡಿರಕ್ಕಾಗಲ್ಲ. ವಿಕ್ರಾಂತ್, ಸತ್ಯ ಹೇಳಿದ್ರೆ ಯಾರು ಕೇಳೋದಕ್ಕೆ ರೆಡಿ ಇಲ್ಲ ಅಲ್ವಾ? ಬಿಡ್ರಿ. ನಿಮ್ಗೆಲ್ಲರಿಗೂ ಇನ್ಯಾರ್ದು ಸುಳ್ಳು ಕಂಪ್ಲೇಂಟ್ ಹೆಚ್ಚಾಗೋಯ್ತಲ್ವಾ? ಜಾಸ್ತಿ ಅರ್ಚ್ಕೋಬೇಡ ಕಣಮ್ಮ. ಅವ್ನಿಗೇನಾರು ಆದ್ರೆ ನಿನ್ಗೇನಮ್ಮ? ತಪ್ಪಿರಕ್ಕಾಗಲ್ಲ ನಿನ್ಗೆ? ಹೇಗಿರಕ್ಕಾಗತ್ತೆ? ನಮ್ಮ ಅಕ್ಕ ಅವ್ರ ತಮ್ಮನ ಮದ್ವೆ ಆಗ್ತಿದ್ದಾಳೆ. ನಾವೆಲ್ಲ ಒಂದೇ ಫ್ಯಾಮಿಲಿ ಆಗಿ ಸುಮ್ಮನೆ ನೋಡ್ತಾ ನಿಂತಿರ್ಬೇಕಾ? ನೀನ್ ಈಗೆಲ್ಲ ಬಾಯ್ ಪಡ್ಕೊಂಡ್ರೆ ಸಾಹೇಬ್ರು ಸುಮ್ಮನಿರ್ತಾರ? ಅದನ್ನೆಲ್ಲ ಕೇಳಿಸ್ಕೋತಾರೆ ಅನ್ಕೊಂಡಿದ್ಯಾ? ನೋಡಿ, ನಿಮ್ಮ ಹತ್ರನೂ ನಾನು ಕೇಳ್ಕೊಳ್ಳೋದು ಒಂದೇ. ವೇದಾಂತ್ ಎಷ್ಟು ಒಳ್ಳೆ ಮನುಷ್ಯ ಅಂತ ನನಗೆ ಗೊತ್ತು. ಅವ್ರು ಆ ಥರ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನಮ್ಮ ಇಷ್ಟು ಕಡಾಖಂಡಿತವಾಗಿ ಹೇಳ್ತೀಯಾ? ನಿನಗೆ ಗೊತ್ತಿದ್ದೇನೆ ಏನಾರು ನಡೆದಿರ್ಬೋದಲ್ಲ? ಚಾನ್ಸೇ ಇಲ್ಲ. ಅವ್ರು ಹುಡುಗಿರ್ ಅಂದ್ರೇ ಆಗಲ್ಲ. ನಾನು ಅವ್ರ ಆಫೀಸಲ್ಲೇ ಕೆಲಸ ಮಾಡೋದು. ಅವ್ರ ಗುಡ್ ಜೆಂಟಲ್ಮ್ಯಾನ್. ಒಬ್ಳು ಹುಡುಗಿಯಾಗಿ ನಾನೇ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಸರ್ಟಿಫಿಕೇಟ್ ಕೊಡ್ತೀನಿ. ಯಾವಳು ಏನೋ ಬರ್ಕೊಟ್ಲು ಅಂತ ಅದನ್ನೇ ನಂಬ್ತಿದ್ದೀರಲ್ಲ. ಒಳ್ಳೆಯವ್ರಿಗೆ ಕಾಲನೇ ಇಲ್ವಾ ಹಾಗಿದ್ರೆ? ನೀನ್ ನೋಡಿದ್ರೆ ಅವ್ನು ಒಳ್ಳೆಯವನು, ಅವನ ಆಫೀಸಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂತೀಯ. ಆದ್ರೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಅವನ ಆಫೀಸಲ್ಲಿ ಕೆಲಸ ಮಾಡೋಳೆ ಅಂತ ಸಾಹೇಬ್ರು ಹೇಳ್ತಿದ್ರು.
haven't done anything wrong, ಅಮ್ಮ. ನಂಗೆ ಗೊತ್ತು ವೇದಾಂತ್, ಯಾರೋ ಬೇಕು ಅಂತಲೇ ಮಾಡ್ತಿದ್ದಾರೆ. ನೀನೇನು ಗಾಬರಿ ಆಗ್ಬೇಡ. ಏನ್ ಇನ್ಸ್ಪೆಕ್ಟರ್ ಇದೆಲ್ಲ? ನಮ್ಮ ಅಣ್ಣನ್ನ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಕಂಪ್ಲೇಂಟ್ ಮೇಲೆ ಒಳಗಾಕಿದಿರಲ್ಲ, ಸ್ವಲ್ಪ ಹಿಂದು ಮುಂದೆ ನೋಡ್ಬೇಕು ಅಂತ ಗೊತ್ತಾಗಲ್ವಾ? ಏಯ್, ಧ್ವನಿ ಜೋರಾದ್ರೆ ನೀನು ಒಳಗಡೆ ಇರ್ತೀಯಾ? ಸುಮ್ನೆ ಇಲ್ಲಿ ಬರೋರ್ನೆಲ್ಲ ಅರೆಸ್ಟ್ ಮಾಡ್ಬಿಡಿ. ಯಾರೋ ಕಂಪ್ಲೇಂಟ್ ಕೊಟ್ರು ಅಂತ ಒಳಗಡೆ ಹಾಕ್ಬಿಡದ? ಇನ್ನೇನು ಮೆರವಣಿಗೆ ಮಾಡ್ಬೇಕಾಗಿತ್ತಾ? ಸುಮ್ಮನೆ ಏನೇನೋ ಮಾತಾಡಬೇಡಿ ಇನ್ಸ್ಪೆಕ್ಟರ್. ನಮ್ಮ ಅಣ್ಣ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನಿಗೆ ತುಂಬಾ ಜನ ರೈವಲ್ಸ್ ಇರ್ತಾರೆ. ಅವ್ರು ಯಾರೋ ಅಣ್ಣನ ಹೆಸರು ಹಾಳು ಮಾಡೋದಕ್ಕೆ ಹೀಗೆ ಮಾಡಿರ್ಬೋದಲ್ವಾ? ನಿನ್ ಕತೆ ಏನಿದ್ರು ಕೋರ್ಟಲ್ಲಿ ಸಾಕ್ಷಿ ಕರೀತಾರಲ್ಲ, ಆಗ ಹೇಳು. ನನ್ನ ತಲೆ ತಿನ್ಬೇಡ. ನಾನು ಏನ್ ಮಾಡ್ಬೇಕು ಅದನ್ನೇ ಮಾಡಿರೋದು. ನೋಡಿ, ನಮ್ಮ ಅಣ್ಣನ ಕರ್ಕೊಂಡ್ಬಂದು ನೀವು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ. ನಮ್ಮ ಅಣ್ಣನ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ. ಅವನು ಹುಡುಗಿರ ವಿಚಾರದಲ್ಲಿ ಈ ಥರ ನಡ್ಕೊಳ್ತಾನೆ ಅಂದರೆ ಅದಕ್ಕಿಂತ ಬೇರೆ ಜೋಕ್ ಯಾವುದೂ ಇಲ್ಲ. ನಮ್ಮ ಅಣ್ಣಂಗೆ ಸಂಸ್ಕಾರ ಇದೆ. ತಗೊಳಪ್ಪ, ಇವನ್ ಬೇರೆ ಶುರು ಹಚ್ಕೊಂಡ. ಒಳಗಿರೋನ್ ಜೊತೆ ಇರೋರೆಲ್ಲ ಬಂದು ಲೆಕ್ಚರ್ ಕೊಡ್ತೀರಲ್ಲ. ಈಗಾಗಲೇ ಒಬ್ಳು ತಲೆ ತಿಂದು ಅಂತ ಆಚೆ ಕಳ್ಸಿದ್ದೀನಿ, ಈಗ ನೀನ್ ಬೇರೆನಾ? ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಈ ಥರ ಮಾತಾಡಬೇಡಿ. ವಿಕ್ಕಿ, ಸಮಾಧಾನ ಮಾಡ್ಕೊ, ಕಂಟ್ರೋಲ್ ಕಳ್ಕೊಬೇಡ. ಸರ್, ನಿಮಗೆ ಕಂಪ್ಲೇಂಟ್ ಬಂದಿರ್ಬೋದು, ಆದರೆ ನನ್ನ ಮಗ ರೆಸ್ಪೆಕ್ಟಬಲ್ ಪೊಸಿಷನಲ್ಲಿದ್ದಾನೆ. ನೀವು ಆ್ಯಕ್ಷನ್ ತೊಗೊಳಕ್ಕೆ ಮುಂಚೆ ಅವನನ್ನೇ ಕನ್ಸಲ್ಟ್ ಮಾಡ್ಬೋದಿತ್ತು, ಕ್ಲಾರಿಫಿಕೇಶನ್ ಕೇಳ್ಬೋದಿತ್ತು. ಸುಮ್ಮನೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವು ನಮ್ಮ ಲಾಯರ್ನ ಕರ್ಕೊಂಡು ಬಂದಿದ್ದೀವಿ. ನಿಮ್ಮ ಲಾಯರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ನಿಮಗೆ ಡೌಟ್ ಬಂದಿಲ್ವಾ? ಯಾಕೆಂದ್ರೆ ಸೆಕ್ಸುವಲ್ ಹೆರಾಸ್ಮೆಂಟ್ ಕೇಸಲ್ಲಿ ಬೇಲ್ ಸಿಗಲ್ಲ ಅಂತ ನಿಮ್ಮ ಲಾಯರ್ಗೂ ಗೊತ್ತು. ಇದೇನು ಮೇಡಮ್, ಫ್ಲೈಓವರ್ ಮೇಲೆ ಬುಲ್ಡೋಸರ್ ಬಂದು ಸೌಂಡ್ ಬರ್ತಾ ಇದೆ. ಏನಾಯ್ತು ಮೇಡಮ್, ಇವಾಗ ಬರ್ತಾ ಇದ್ದೀರಾ? ಕಾಂತ ಅವರೇ, ನಮ್ಮ ಆಫೀಸಲ್ಲಿ ಎಷ್ಟು ಜನ ಫೀಮೇಲ್ ಎಂಪ್ಲಾಯೀಸ್ ಇದ್ದಾರೆ? ಯಾಕೆ ಮೇಡಮ್? ಹೇಳಿ ಕಾಂತ. ನಿಮ್ಮನ್ನು ಸಾರಿಕಾ ಮೇಡಮ್ನು ಸೇರಿಸಿದ್ರೆ 6 ಜನ ಮೇಡಮ್. ಎಲ್ಲರೂ ನೀವು ಜಾಯಿನ್ ಆದಮೇಲೆ ಜಾಯಿನ್ ಆಗಿದ್ದು, ಮಧ್ಯದಲ್ಲಿ 1-2 ವಿಕೆಟ್ ಬಿದ್ದೋಯ್ತು. ಈಗೆಲ್ಲರೂ ಇಲ್ಲೇ ಇದ್ದಾರಾ? ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂದರೆ ಅವರು ಇದ್ದಾರೆ ಅಂತಲೇ ಲೆಕ್ಕ. ಕಾಂತ ಅವರೇ, ನಿಮ್ಮನ್ನೇ ಕೇಳ್ತಿರೋದು, ಅವರೆಲ್ಲರೂ ಇಲ್ಲೇ ಇದ್ದಾರಾ ಅಂತ. ಯಾಕೆ ಮೇಡಮ್, ಏನು ವಿಷಯ? ಅಣ್ಣ ಹೇಗಿದ್ರು ವೇದಾಂತ್ ಅರೆಸ್ಟ್ ಆಗಿರೋ ವಿಚಾರನ ಯಾರಿಗೂ ಗೊತ್ತಾಗ್ತಿರೋ ಥರ ಕಂಟ್ರೋಲ್ ಮಾಡಿರ್ತಾನೆ. ನಾನು ಅದನ್ನು ಬಾಯ್ ಬಿಡಬಾರ್ದು. ಅಮೂಲ್ಯ ಮೇಡಮ್, ಏನಾಯ್ತು ನಿಮಗೆ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಯಾರು ಆಫೀಸಿಗೆ ಬಂದಿಲ್ಲ? ಎಲ್ಲರೂ ಬಂದಿದ್ರು ಮೇಡಮ್. ಎಲ್ಲರೂ ಬಂದಿದ್ರಾ? ಆದರೆ ಸ್ವಾತಿ ಮತ್ತು ಸಾರಿಕಾ ಮ್ಯಾಮ್ ಇಬ್ಬರು ಸ್ವಲ್ಪ ಬೇಗ ಹೋದ್ರು ಮೇಡಮ್. ಇನ್ಸ್ಪೆಕ್ಟರ್ ಹೇಳ್ತಿರೋದು ನಿಜನಾ? ಬೇಲ್ ಸಿಗಲ್ವಾ? ಸಾರಿ ಮೇಡಮ್, ಈ ವಿಚಾರದಲ್ಲಿ ಬೇಲ್ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬೇಲ್ ಸಿಗಬೇಕು ಅಂದರೆ ತುಂಬ ಪ್ರಯತ್ನ ಪಡಬೇಕು. ಬಟ್ ವೈ? ಇದರಿಂದ ನಿರಪರಾಧಿಗೆ ಅನ್ಯಾಯ ಆಗಲ್ವಾ? ಹೆಣ್ಣಿನ ಮೇಲೆ ಶೋಷಣೆ ಆಗಬಾರ್ದು ಅಂತಲೇ ಈ ಕಾನೂನು ಮಾಡಿರೋದು ಸರ್. ಅಪರಾಧಿ ತಪ್ಪಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಬೇಲ್ ಸಿಗೋಲ್ಲ. ಅದಕ್ಕೆ ಈಗ ನಿಮ್ಮ ಮಗನಿಗೂ ಬೇಲ್ ಸಿಗಲ್ಲ. ಅಣ್ಣ ಅಪರಾಧಿ ಅಲ್ಲ, ಆರೋಪಿ. ಒನ್ಸ್ ಅಗೇನ್ ಇದನ್ನ ಕೋರ್ಟಲ್ಲಿ ಹೇಳಿ. ಇದನ್ನು ಡಿಸೈಡ್ ಮಾಡಬೇಕಾಗಿರೋದು ಕೋರ್ಟು. ಇಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆದಷ್ಟು ಬೇಗ ಹಿಯರಿಂಗ್ ಬರೋ ಹಾಗೆ ನೋಡ್ಕೊಳಕ್ಕಾಗತ್ತಾ ಟ್ರೈ ಮಾಡಿ ಹೋಗಿ. ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಇನ್ಸ್ಪೆಕ್ಟರ್? ವಿಕ್ರಾಂತ್, ನೀವು ಸುಮ್ಮನಿರಿ. ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ರೀ, ನೀವು ನಮ್ಮ ಪರ ಲಾಯರ, ಅವ್ರ ಪರ ಲಾಯರ? ಇವರು ನ್ಯಾಯದ ಪರ ಲಾಯರು ಅನ್ಸುತ್ತೆ. ಯಾರ ಪರ ಲಾಯರ್ ಆದ್ರೂ ಮೊದಲು ಲಾ ಪರವಾಗೇ ಇರಬೇಕಲ್ವಾ ಮಿಸಸ್ ಸುಹಾಸಿನಿ ವಸಿಷ್ಠ? ಓಕೆ ಫೈನ್, ಬಟ್ ನನ್ನ ಮಗನ ವಿರುದ್ಧ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ತಿಳ್ಕೊಬೋದಲ್ವಾ? ಯಾಕೆ ಹೋಗಿ ಅವಳನ್ನ ಎದುರಿಸಿ ಏನಾದರೂ ಮಾಡ್ಬೋದು ಅಂತನಾ? ನೋನೋ,
ನನ್ನ ಕ್ಲೈಂಟ್ಸು ಅಂಥವ್ರಲ್ಲ. ಐ ಆಮ್ ವೆರಿ ಸಾರಿ ಲಾಯರ್ ಸಾಹೇಬ್ರೆ, ಅವಳು ಕೋರ್ಟ್ಗೆ ಹಾಜರಾಗೋವರೆಗೂ ನಾನು ಅದನ್ನು ರಿವೀಲ್ ಮಾಡೋದಿಲ್ಲ. ಸೆಕ್ಯೂರಿಟಿ ಇಶ್ಯೂ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಆ ಹುಡುಗಿ ಐಡೆಂಟಿಟಿನ ರಿವೀಲ್ ಮಾಡೋಕ್ಕಾಗಲ್ಲ. ಅಗ್ರಜ, ಇದೆಲ್ಲ ಏನು ಅಂತಲೇ ಅರ್ಥ ಆಗ್ತಿಲ್ಲ ವಿಕ್ರಾಂತ್. ನೀನೇನು ತಪ್ಪು ಮಾಡಿಲ್ಲ ಅಂತ ಯೋಚನೆ ಮಾಡಿದೆ ಹೇಳ್ಬೋದು ಅಗ್ರಜ, ಆದರೆ ನಿನ್ನ ಮೇಲೆ ಯಾರಿಗೆ ದ್ವೇಷ ಅಂತಲೇ ಅರ್ಥ ಆಗ್ತಿಲ್ಲ. ಎಲ್ಲ ನಾನು ಹೇಳ್ದಾಗೆ ಮಾಡಿದ್ಯಲ್ವಾ? ಬೈ ಚಾನ್ಸ್ ನೀನು ಆಫೀಸಲ್ಲಿಲ್ಲ ಅಂತ ಡೌಟ್ ಬರ್ಬೋದು. ಸೊ ಅಪ್ಪಂಗೆ ಹುಷಾರಿಲ್ಲ ಅಂತ 4 ದಿನ ಲೀವ್ ಹಾಕು. ಮೇಡಮ್, ನಾನು ಮಾಡ್ತಿರೋದು ತಪ್ಪು ಅಂತ ನಮ್ಮಿಬ್ರಿಗೂ ಗೊತ್ತಿದೆ. ಅದೆಲ್ಲ ಮಾತಾಡಬೇಡ ನೀನು. ನಮಗೆ ಬೇಕಾಗಿರೋದು ಸಡನ್ನಾಗಿ ಮೇಲಿಂದ ಉದುರಬೇಕು ಅಂದರೆ ತಪ್ಪು ಮಾಡೋದು ಬಿಟ್ಟು ಬೇರೆ ದಾರಿನೇ ಇಲ್ಲ. ನಿಮ್ಮಪ್ಪನ ಟ್ರೀಟ್ಮೆಂಟ್ಗೆ ನೀನು ದುಡ್ಡು ಸಿಗ್ತಾ ಇದೆ ತಾನೇ? ಅದಕ್ಕೆ ಒಪ್ಕೊಂಡೆ. ಆದರೆ ನಂಗೆ ಯಾಕೋ ಸೆಕೆಂಡ್ ಥಾಟೇ ಬರಬಾರ್ದು. ಒಂದು ಬೇಕು ಅಂದರೆ ಇನ್ನೊಂದು ಕಳ್ಕೊಳ್ಳೇಬೇಕು. ಅಷ್ಟಕ್ಕೂ ನೀನು ವೇದಾಂತಿಂದ ಫಿಸಿಕಲ್ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಮಾತ್ರ ತಾನೇ ಹೇಳಿರೋದು. ಮತ್ತೆ ಮಾವ ಹೊರಗಡೆ ಮೀಡಿಯಾದವರೆಲ್ಲ ಬಂದಿದ್ದಾರೆ. ವಿಷಯ ಗೊತ್ತಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ನಿಮ್ಗೆ ಗೊತ್ತಿರೋ ಎಡಿಟರ್ಸ್ಗೆಲ್ಲ ಮಾತಾಡಿ. ಆದರೆ ಎಷ್ಟು ಜನ ಕೇಳ್ತಾರಂತೆ ಮಾತ್ರ ಗೊತ್ತಿಲ್ಲ. ಅವ್ರು ನಂಗೆ ಕೆಲಸ ಕೊಟ್ಟವರು ಮೇಡಮ್. ಈಗ ನನ್ನ ಐಡೆಂಟಿಟಿ ಗೊತ್ತಾಗಿಲ್ಲ ಅಂದರೂ ಮುಂದೆ ಕೋರ್ಟಲ್ಲಾದರೂ. ಓ ಗರ್ಲ್, ಅವನು ವೇದಾಂತ್ ವಸಿಷ್ಠ. ಅವನಿಗಿರೋ ಇನ್ಫ್ಲುಯೆನ್ಸ್ಗೆ ಇದನ್ನೆಲ್ಲ ಕೋರ್ಟ್ ತನಕ ತಗೊಂಡು ಹೋಗ್ತಾನ? ನೋ ಚಾನ್ಸ್. ನೀನು ಇವತ್ತೇ ಮನೆ ಚೇಂಜ್ ಮಾಡು. ಆ್ಯಂಡ್ ನಿನಗೆ ತಲುಪಬೇಕಾಗಿರೋ ಬಾಕಿ ಅಮೌಂಟ್ ನಿನ್ನ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸರಿ ಮೇಡಮ್. ಸ್ವಾತಿ, ಯಾಕೆ ನಾವು ಇದ್ದಕ್ಕಿದ್ದಂಗೆ ಬೇರೆ ಕಡೆ ಹೋಗಬೇಕು? ಏನು ನಡೀತಾ ಇದೆ? ಅಮ್ಮ, ನಾನು ಈಗಲೇ ಎಲ್ಲನೂ ಹೇಳೋದಕ್ಕಾಗಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಈ ಜಾಗನ ಖಾಲಿ ಮಾಡಬೇಕು. ಸದ್ಯಕ್ಕೆ ನಮ್ಮ ಗುರಿ ಅಷ್ಟೇ. ಆಯಿತು, ಆದರೆ ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅಮ್ಮ ಪ್ಲೀಸ್, ಜಾಸ್ತಿ ಕ್ವೆಶನ್ಸ್ ಕೇಳಬೇಡ. ಈಗ ನಾನು ಅದನ್ನೆಲ್ಲ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ಹೇಳ್ದೆ ಬೇಗ ಅಂತ. ನೋಡು, ಯಾರೋ ಬಂದರು. ಅಯ್ಯೋ ಇರೇ, ಆಚೀಚೆ ಮನೆಯವ್ರು ಯಾರನ್ನ ಆಗಿರ್ಬೋದು. ನಾನು ಹೋಗಿ ನೋಡ್ತೀನಿ. ನಿನ್ನ ಹೊಲಸ್ವಾಯಲ್ಲಿ ನನ್ನನ್ನು ಅಮ್ಮ ಅಂತ ಕರಿಬೇಡ. ನೀ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನೀನ್ ತೀರಾ ಈ ಮಟ್ಟಕ್ಕೆ ಇಳಿಯೋಷ್ಟು ಹದಗೆಟ್ಟು ಹೋಗಿದೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅಮ್ಮ, ನನ್ನ ಮಾತು ಕೇಳು. ಮುಚ್ಚ ಬಾಯಿ. ಮಿಕ್ಕಿನ ಮದುವೆ ಆಗೋ ಆಸೆಲಿ ಇದನ್ನೆಲ್ಲ ಮಾಡಿರೋದು ನೀನೇ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಈಗ ಹೇಳ್ತೀನಿ. ಅಮ್ಮ, 1 ನಿಮಿಷ. ನೀನೇನಾದ್ರೂ ಈ ವಿಷಯ ಎಲ್ಲಾರ್ಗೂ ಹೇಳಿದ್ರೆ ಮರುಕ್ಷಣನೇ ನಾನು ಸೂಸೈಡ್ ಮಾಡ್ಕೋತೀನಿ.
ಇದನ್ನೆಲ್ಲ ಮಾಡಿದ್ದು ನೀನನ್ನ ಸ್ವಾತಿ? ಅಮೂಲ್ಯ ಮೇಡಮ್, ನೀವು ಕೆಲಸ ಬೇಕು, ಅಪ್ಪಂಗೆ ಕಾಯಿಲೆ ಇದೆ, ಮನೆಗೆ ನಾನೇ ದಿಕ್ಕು ಅಂತ ಕೆಲಸ ಕೇಳ್ಕೊಂಡು ಬಂದಾಗ ಕೆಲಸ ಕೊಟ್ಟೋರು ಯಾರು ನಿನಗೆ? ಅಂಥವ್ರ ವಿರುದ್ಧನೇ ಇಂಥ ಕೆಲಸ ಮಾಡೋದಕ್ಕೆ ಹೇಗಾದರೂ ಮನ್ಸು ಬಂತು ಸ್ವಾತಿ? ಅವ್ರು ಸ್ವಲ್ಪ ಸ್ಟ್ರಿಕ್ಟು, ಮುಂಗೋಪಿ, ಏನೋ 4 ದಿನ ಜಾಸ್ತಿ ಕೆಲಸ ಮಾಡಿಸಿದ್ದಾರೆ ಅನ್ನೋದು ಬಿಟ್ಟರೆ ಅವರಿಂದ ನಮ್ಗೆ ಇನ್ನೇನು ತೊಂದರೆ ಆಗಿದೆ? ಯಾವ ಕಂಪ್ನಿಲೂ ಇಲ್ಲದೆ ಇರೋಷ್ಟು ಅಲೌನ್ಸ್ ಕೊಡ್ತಾರೆ. ಜಾಬ್ ಸೆಕ್ಯೂರಿಟಿ ಇಲ್ಲಿನ ಥರ ಇನ್ನೆಲ್ಲೂ ಇಲ್ಲ. ಅವ್ರ ಬಾಸ್ ಆಗಿ ನಮಗೆಲ್ಲನೂ ಕೊಟ್ಟಿದ್ದಾರೆ. ಇದು ನಿನಗೂ ಗೊತ್ತಿದೆ. ಗೊತ್ತಿದ್ದು ಯಾಕಿಂತ ಸುಳ್ಳು ಹೇಳಿದೆ ಸ್ವಾತಿ? ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಮೇಡಮ್, ನಮಗಿದು ಯಾವುದೂ ಗೊತ್ತಿಲ್ಲ. ಅಮ್ಮ ಬನ್ನಿ. ಸ್ವಾತಿ, 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 ನನ್ನ ಮಾತು ಕೇಳು ಸ್ವಾತಿ. ಒಂದು ನಿಮಿಷ. ಒಂದು ಸುಳ್ಳು ಸತ್ಯನ ಮುಚ್ಚಿಡ್ಬೋದು, ಆದರೆ ಆ ಸುಳ್ಳಿಂದ ಸತ್ಯನ ಬದಲಾಯಿಸೋಕ್ಕಾಗಲ್ಲ ಸ್ವಾತಿ. ಸ್ವಾತಿ, ಒಂದು ನಿಮಿಷ ನನ್ನ ಮಾತು ಕೇಳು. ಸತ್ಯನ ಯಾವತ್ತೂ ಗುಪ್ತವಾಗಿಡೋಕ್ಕಾಗಲ್ಲ. ಹಾಗೆ ಮಾಡ್ತಿದ್ಯಾ ಅಂದರೆ ನೀನು ಸತ್ಯದಿಂದ ತಲೆ ಮರೆಸ್ಕೊಳ್ತಿದ್ಯಾ ಅಂತ ಅರ್ಥ. ಸ್ವಾತಿ, ಒಂದು ನಿಮಿಷ. ನೀನೇನಾದರೂ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂತ ಅಂದರೆ ನೀ ಜೀವನನ ರೂಪಿಸೋಕೆ ಹೊರಟಿರೋ ಜೀವನನ ಹಾಳು ಮಾಡ್ತಿದ್ಯಾ ಅಂತ ಅರ್ಥ. ಸ್ವಾತಿ, ಸ್ವಾತಿ, ಒಂದು ನಿಮಿಷ. ಸ್ವಾತಿ, ಸ್ವಾತಿ, ಸ್ವಾತಿ. ನೋಡಿ, ಇದು ನನ್ನ ರಿಕ್ವೆಸ್ಟ್. ನನ್ನ ಮಗನ ಹೊರಗಡೆ ಕೂರಿಸಿ. ಅವನಿಗೆ ನನ್ನ ಅವಶ್ಯಕತೆ ಇದೆ. ಅವನು ಎಲ್ಲೂ ಓಡ್ ಹೋಗಲ್ಲ. ಅವತ್ತು ನೀವು ನಿಮ್ಮ ಲೇಡೀಸ್ ಕ್ಲಬ್ ಅಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಇಂದ ಸ್ವೀಟ್ ಇಂದ ಮಾತಾಡಿದ್ರೆ ನಿಮಗೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಸುಹಾಸಿನಿ ಅವರೇ. ಈಗ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ವರ್ಕೌಟ್ ಆಗುತ್ತಾ? ಯಾವುದೋ ವಿಚಾರಕ್ಕೆ ಯಾವುದೋ ವಿಚಾರನ ಕನೆಕ್ಟ್ ಮಾಡಬೇಡಿ. ನನ್ನ ಮಗ ಅಂತ ತಪ್ಪು ಮಾಡಿಲ್ಲ. ದುಡ್ಡಿದೆ ಅನ್ನೋ ದರ್ಪ ಎಲ್ಲಾ ಕಡೆ ನಡೆಯೋದಿಲ್ಲ ಸುಹಾಸಿನಿ ಅವರೇ. ನಿಮ್ಮ ಜಾಗದಲ್ಲಿ ನೀವೇ ಬಾಸ್ ಆಗಿರ್ಬೋದು, ಆದರೆ ಇದು ನನ್ನ ಸ್ಟೇಷನ್ನು. ಇಲ್ಲಿ ನಾನು ಬರೀ ಬಾಸ್ ಅಲ್ಲ, ಕಿಂಗ್. ನಿಮ್ಮಂತವ್ರು ಸೊಕ್ಕು ಇಳಿಸೋದಕ್ಕೆ ಅಂತಾನೆ ಆ ದೇವರು ಇಂಥ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಾನೆ ಅನ್ಸುತ್ತೆ. ವೇದಾಂತ್, ವೇದಾಂತ್, ಬೇಡ, ಬಿಟ್ಬಿಡು. ಅದರ ಬಗ್ಗೆ 1000 ಸುಳ್ಳು ಹೇಳಿದ್ರು ಸೈಲೆಂಟ್ ಆಗುತ್ತೆ. ನನ್ನ ತಾಯಿ ಬಗ್ಗೆ ಇನ್ನೊಂದು ಮಾತಾಡೋದು ಕೂತಾಡ್ಕೊಡ್ತೀನಿ ನಾನು. ಯಾವನ್ ಬರ್ತಾನೆ ಬರಲಿ, ಅದೇನಾಗುತ್ತಾ ಆಗ್ಲಿ, ಯಾವನೇ ಬಂದು ಆಚೆ ಬಿಡ್ಬಿಡಿ, ಫೋನ್ ಎತ್ತಿಡಿ.